ಕರ್ನಾಟಕ ರಾಜ್ಯ ಗಂಗಾ ಮತಸ್ಥರ ಸಂಘ ಸುದ್ದಿಗೋಷ್ಠಿಯನ್ನು ಕರೆದಿತ್ತು. ಭ್ರಷ್ಟಾಚಾರ ಆರೋಪಗಳ ಸಂಬಂಧ ಚುನಾವಣೆಯನ್ನು ಮುಂದೂಡಿಕೆ ಮಾಡಿದೆ. ಸದ್ಯ ಹಿಂದಿನ ಅಧ್ಯಕ್ಷ, ಕಾರ್ಯದರ್ಶಿ, ಕೆಲ ಸದಸ್ಯರ ವಜಾಗೆ ಆಗ್ರಹ ಕೂಡ ಮಾಡಲಾಗಿದೆ. ಇದು ಕರ್ನಾಟಕ ರಾಜ್ಯ ಗಂಗಾ ಮತಸ್ಥರ ಸಂಘದಿಂದ ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ಹೊರಬಂದಂಥ ವಿಚಾರ. ಭ್ರಷ್ಟಾಚಾರ ಆರೋಪಗಳ ಸಂಬಂಧ ಚುನಾವಣೆ ಮುಂದೂಡಿಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಸರ್ಕಾರ ಮತ್ತು ಸಹಕಾರ ಇಲಾಖೆ ತಕ್ಷಣವೇ ಹಸ್ತಕ್ಷೇಪ ಮಾಡಬೇಕು. ಸಂಘದ ಸದಸ್ಯರು ಮತ್ತು ಸಮಾಜದ ಹಿತಚಿಂತಕರು ಈ ಬಗ್ಗೆ ಗಮನ ಹರಿಸಬೇಕು. ಕರ್ನಾಟಕ ರಾಜ್ಯ ಗಂಗಾ ಮತಸ್ಥರ ಬೇಡಿಕೆ ಇದೆ. ಭ್ರಷ್ಟಾಚಾರ ಆರೋಪಗಳ ಸಂಬಂಧ ಚುನಾವಣೆಯನ್ನು ಮುಂದೂಡಿಕೆ ಮಾಡಬೇಕು. ಹಿಂದಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕೆಲ ಸದಸ್ಯರ ವಜಾಗೆ ಕೂಡ ಆಗ್ರಹ ಮಾಡಲಾಗಿದೆ. ಸರ್ಕಾರ, ಸಹಕಾರ ಸಂಸ್ಥೆ, ಆಡಳಿತ ವ್ಯವಸ್ಥೆ ಮೇಲೆ ನಂಬಿಕೆಗೆ ದೊಡ್ಡ ಧಕ್ಕೆ ಆಗಿದೆ. ಇದು ಸರ್ಕಾರ ಮತ್ತು ಸಹಕಾರ ಇಲಾಖೆ ತಕ್ಷಣವೇ ಇದರ ಮಧ್ಯಸ್ಥಿಕೆಯನ್ನು ವಹಿಸಬೇಕು. ಸಂಘದ ಸದಸ್ಯರು ಮತ್ತು ಸಮಾಜದ ಹಿತಚಿಂತಕರಿಂದ ಈ ಒತ್ತಾಯ ಕೇಳಿ ಬಂದಿದೆ. ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು. ಬೆಂಗಳೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಈ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಎಲೆಕ್ಷನ್ ಆಕಾಂಕ್ಷಿಗಳಲ್ಲ, ನಾವು ಕಲಬುರಗಿಯಿಂದ ಬಂದು ಇಲ್ಲೆಲ್ಲ ನಾವು ಹೋರಾಟ ಮಾಡ್ತಾ ಇದೀವಿ. ಗಂಗಾಪುತ್ರ ದರ್ಶನ ಪಡೆಯಿಂದ ನಾವು ಈ ತರ ಒಂದು 5,000 ಜನ ನಮ್ಮ ಯುವ ಬಳಗ ಇದೆ. ಆತರ ನಮ್ಮ ಹಿಂದ್ಗಡೆ ಒಂದು 5 ಲಕ್ಷ ಯುವ ಬಳಗ ಇದೆ. ನಮ್ಮಂತವರೆಲ್ಲ ಮನಸ್ಸು ಕುಗ್ಗಿಸ್ತಾ ಇದ್ದಾರೆ ಸಮಾಜ ಸಲುವಾಗಿ ದುಡಿಯೋಕೆ ಮುಂದೆ ಬರದೇ ಇರೋ ಹಾಗೆ. ಈ ತರ ಮಾಡಿದ್ರೆ ಸಮಾಜ ಮುಂದೆ ಹೋಗ್ತಕ್ಕಂಥದ್ದು ಬಹಳ ಆಲ್ರೆಡಿ 10 ವರ್ಷ ಹಿಂದೆ ಹೋಗಿದೀವಿ, ಹತ್ರ ಹೋಗೋದ್ ಬೇಡ. ದಯವಿಟ್ಟು ಎಲ್ಲರಿಗೂ ನಮ್ಮ ಸಮಾಜಕ್ಕೆ ಮನವಿ ಮಾಡ್ಕೋತಾ ಇದೀನಿ. ಎಲ್ಲ ಹಿರಿಯರು ಅವ್ರದ್ದು ಅನಿಸಿಕೆ ಕೇಳಿದಿರಿ, ಎಲ್ಲಾ ಪದಾಧಿಕಾರಿಗಳ ಅನಿಸಿಕೆ ಕೇಳಿದಿರಿ. ಮುಂದೆ ಆದ್ರೂ ನಾವು ಅದಕ್ಕೆ ಲಾಯಕಿದ್ದವ್ರನ್ನ ನಾವು ಮತದಲ್ಲಿ ಆರಿಸಿ ತಂದು ಮುಂದೆ ಸಮಾಜ ಸುಧಾರಣೆಗೆ ಮುಂದೋಗೋಣ, ಅದಕ್ಕೆ ಒತ್ತು ಕೊಡೋಣ ಅಂತ ಹೇಳ್ತಾ ನಾವು ನಾಳೆ ಸಂಡೇ ಅಂದ್ರೆ ಇಲ್ಲಿ ಮೂರೇ ಹೋಟ್ಲಲ್ಲಿ ಸಾಯಂಕಾಲ ಒಂದು 5:30 ಗಂಟೆಗೆ ಸಮಾಜದ ಹಿತಚಿಂತಕರ ದೃಷ್ಟಿಯಿಂದ, ಸಮಾಜ ಹಿತಚಿಂತದ ಒಂದು ದೃಷ್ಟಿಯಿಂದ ನಾವು ಮೀಟಿಂಗ್ ಕರೆದ್ವಿ ಪೂರ್ವಭಾವಿ ಸಭೆ ಅಂತ. ಅಲ್ಲಿ ಬಂದು ಸಮಾಜಕ್ಕೆ ಏನು ಆಗು ಹೋಗುಗಳ ಬಗ್ಗೆ ನಮ್ಮವರೇ ಇರ್ತೀವಿ, ನಾವಿರ್ತೀವಿ, ಮನೆ ಇದ್ದಂಗೆ ಇದು. ಇಲ್ಲಿ ನಾವು ಪತ್ರಿಕಾ ಮಾಧ್ಯಮ ಹೊರಗಡೆ ಬಂದಿದ್ರೆ ಜನರಿಗೆ ನಿಮ್ಮಿಂದ ರೀಚ್ ಆಗುತ್ತೆ. ಕೆಲವೊಬ್ಬರಿಗೆ ಅಮಾಯಕರು ನಮ್ಮ ಸಮಾಜ ಜನರು, ಇಷ್ಟು ಜನ ಜನಸಂಖ್ಯೆ ಇದೆಯಲ್ಲ, ಇದರಲ್ಲಿ ಏನೆಲ್ಲ ಸಾವಿರಾರು ಜನ ಸದಸ್ಯತ್ವವನ್ನು ಕಿತ್ತಾಕಿದ್ದಾರೆ. ಅವ್ರಿಗೆ ಬೇಕಾದಂಗೆ 2 ಒಟ್ಟು 3 ಒಟ್ಟು 4 ಒಟ್ಟು ಮಾಡ್ಕೊಂಡು ಕೇಸಿ ನಾವೇ ಬರ್ತೀವಿ ಅಂತ ಗರ್ವದಿಂದ ಮೆರೀತಾ ಇದಾರೆ. ಬರ್ಲಿ, ಬಂದ್ರೆ ಸಂತೋಷ, ಬಂದ್ರೆ ಒಳ್ಳೇದ್ ಮಾಡಿ, ನಿಮ್ ಬಗ್ಗೆ ಹಾಡು ಹೊಗಳ್ತೀವಿ ನಾವು ಸಮಾಜಕ್ಕೆ. 28,000 ಜನಸಂಖ್ಯೆ ಇವಾಗ ಸದಸ್ಯತ್ವ ಇದೆ ಸರ್. ಇಷ್ಟೆಲ್ಲ ತಿಳ್ಕೊಂಡು ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ದೃಷ್ಟಿಯಿಂದ ನಾವು ಮುಂದೆ ಹೋಗೋಣ. ನಾಳೆ ಸಾಯಂಕಾಲ 5 ಗಂಟೆ ಮತದಾರರು ಮೆಂಬರ್ಶಿಪ್ 5 ವರ್ಷಕ್ಕೆ ನಮ್ಮ ಟಾರ್ಗೆಟ್ ಇದ್ದಿದ್ದು 2 ಲಕ್ಷ ಮಾಡಬೇಕು ಮತದಾರರನ್ನ. ಈಗ ಮಾಡಿರೋದು ಬರೀ 25, ಅದೇ 6,000 ಚಿಲ್ಲರೆ ಜಾಸ್ತಿ ಮಾಡಿದ್ರು. 5 ವರ್ಷದಲ್ಲಿ 6,000 ಚಿಲ್ಲರೆ ಜಾಸ್ತಿ ಮಾಡಿ ಮಾಡಿದ್ದಾರೆ. 19 ಚಿಲ್ಲರೆ ಅವಾಗಲೇ ಇತ್ತಲ್ಲ ಸರ್, 2019 ಚುನಾವಣೆ ಮಾಡಕ್ಕೆ ಕೊಡ್ಲಿಲ್ಲ, ಬುಕ್ಸೇ ಕೊಡ್ಲಿಲ್ಲ. ದುಡ್ಡು ತಗೊಂಡು ಹಂಚ್ಕೊಂಡು ಅವ್ರಿಗೆ ಯಾರ್ಯಾರು ಬೇಕು ಅವ್ರ ಫೇವರ್ ಆಗಿರೋ ಏರಿಯಾಗೆ ಬುಕ್ ಕಳ್ಸ್ಕೊಂಡು. ಎಸ್, ಅಷ್ಟೇನಾ? ನೀವು 6,000 ಚಿಲ್ಲರೆ 5,000 ರೈಸ್ ಮಾಡಿದ್ರು. ಯಾವ ಅಚೀವ್ಮೆಂಟ್ ಅದು? ಒಂದು. ಎರಡನೇದು ಏನಾಯ್ತು, ಈ ಪ್ರಿಂಟೆಡ್ ಮಾಡ್ತೀವಲ್ಲ ಸರ್ ನಮ್ಮ ಇದನ್ನ, ಇದು ಹಾಸನದಲ್ಲಿ, ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ಅಲ್ಲಿ ಕಂದಾಯ ಭವನ ಮುಂದ್ಗಡೆ 50 ಪೈಸೆ ಪ್ರಿಂಟ್ ಮಾಡಿಕೊಡ್ತಾರೆ ವಿತ್ ಮೊಬೈಲ್ ನಂಬರ್ ಸಮೇತ. ತಗೊಳ್ಳಿಲ್ಲ. ಹುಬ್ಳಿನಲ್ಲಿ ಕೊಟ್ಟು 2 ರೂಪಾಯಿ ಚಾರ್ಜ್ ಮಾಡಿ 10 ಲಕ್ಷ ರೂಪಾಯಿ ಡ್ರಾ ಮಾಡಿದ್ದಾರೆ. 2 ರೂಪಾಯಿಗೆ ಒಂದು ಪ್ರಿಂಟೆಡ್ ಮಾಡಿದ್ದಾರೆ. 8 ಆಣಿ ಪ್ರಿಂಟೆಡ್ 2 ರೂಪಾಯಿ. ಇಲ್ಲೇ ಕಾಣುತ್ತೆ ಅವ್ರ ವ್ಯವಹಾರ ಏನು ಅಂತ. ಅಲ್ಲ, ಮೋಲಾಲಿ ಅಲ್ಲ, ಮೋಲಾಲಿ ಒಬ್ಬರೇ ಟಾರ್ಗೆಟ್ ಅಲ್ಲ, ಎಂಟೈರ್ ಟೀಮ್ ಗೆಲ್ಬಾರ್ದು. ಅಂದ್ರೆ ನಾವು ಗೆಲ್ದೇ ಇದ್ರು ಅವ್ರು ಗೆಲ್ಬಾರ್ದು ಅಂತ ಇಲ್ಲ, ನಾವು ಗೆದ್ದು ಅವ್ರು ಗೆಲ್ಬೇಕು ಅಂತ ಏನಿಲ್ಲ. ನಾವು ನ್ಯಾಯವಾಗಿ ಸಮಾಜದಲ್ಲಿ ಕೆಲಸ ಮಾಡಿದ್ರೆ, ಸಾರ್ವಜನಿಕರ ಪರ ನಾವು ಧ್ವನಿ ಎತ್ತಿದ್ರೆ ನೀವು ನಮ್ಮನ್ನು ಗೆಲ್ಸಿ, ಅದರಲ್ಲೇ ಎರಡನೇ ಮಾತಿಲ್ಲ. ಒಂದು ಏನು ಹಳೇದು 101 ರೂಪಾಯಿ ಏನಿತ್ತು, ಈಗಲೂ 101 ರೂಪಾಯಿನೇ. ಆ ಮೆಂಬರ್ಶಿಪ್ ಎಲ್ಲ ಡಿಲೀಟ್ ಮಾಡಿದ್ದಾರೆ ಫುಲ್. ಯಾರು ಈ ನಮ್ಮ ಕ್ಯಾಂಡಿಡೇಟ್ ಯಾರು ನಿಲ್ತಾರೆ ಅಲ್ಲಿ. ಆಮೇಲೆ ಹೊಸದಾಗಿ ನಾವು ಕೊಟ್ಟಿದ್ದೀವಿ, ಹೆಚ್ಚು ಕಮ್ಮಿ 800 ಮತದಾರರನ್ನ ಕೊಟ್ಟಿದ್ದೀವಿ, ಸೇರಿಸಿಲ್ಲ. ಎಷ್ಟು ಬೇಡ್ಕೊಂಡ್ರು ಸೇರಿಸಿಲ್ಲ. DR ಆಫೀಸಲ್ಲಿ ಇಲ್ಲಿ ಲೆಟರ್ ಇದೆ, DR ಆಫೀಸ್ಗೂ ಕೊಟ್ಟಿದ್ದೀವಿ ಲೆಟರ್, ಸೇರಿಸಿಲ್ಲ. ಇಷ್ಟು ಈ ರೀತಿ ಸರ್ಕಾರ ಇಷ್ಟೆಲ್ಲ ನಮ್ಮ ರಾಜ್ಯ ಗಂಗಾ ಮತದಾರ ಸಂಘದಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋ ಕಾರಣಕ್ಕೆ ಇವಾಗ ಅಲ್ಲಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು, ಖಜಾಂಚಿಗಳು, ಸದಸ್ಯರು, ಸಂಘಟನಾ ಕಾರ್ಯದರ್ಶಿ ಎಲ್ಲರೂ ಇಲ್ಲೇ ಇದ್ದಾರೆ. ಅವ್ರು ಯಾರು ದುಡ್ಡು ತಿಂದಿಲ್ಲ, ಅಲ್ಲಿ ತಿಂದಿರೋರೇ ಸ್ವಲ್ಪ ಜನ ಇದ್ದಾರೆ ಅಂತಕ್ಕಂಥದ್ದು ಎಲ್ಲರದ್ದು ನಿಮ್ಮ ಎದುರುಗಡೆ ನೋಡ್ತಾ ಇದ್ದೀರಾ ಈ ವಿವರನ. ಸೊ ಇದಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥವ್ರು ಯಾರಾದರೂ ಇರಲಿ, ಅವರು ಇವಾಗ ಸರ್ಕಾರದಿಂದ ಆಡಳಿತ ಅಧಿಕಾರಿಗಳಿಂದಾನೇ ಅಪರಾಧಿಗಳಂತ ವರದಿ ಬಂದಿದೆ.
ಅವರು 2,40,00,000 ಕಟ್ಟಬೇಕು ಅಂತಾನು ಅವ್ರು ವರದಿ ಕೊಟ್ಟಿದ್ದಾರೆ. ಅದು ಕಟ್ಟಬೇಕು. ಇವರಿಂದ ಕಟ್ಟಿರ್ತಕ್ಕಂಥ ಕ್ರಮ ಆಗಬೇಕು, ಜೊತೆಲಿ ಇವ್ರ ಸದಸ್ಯತ್ವ ರದ್ದು ಆಗಬೇಕು. ಇದೆರಡು ಆಗಿಬಿಟ್ಟು ಎಲೆಕ್ಷನ್ ಮಾಡಲಿ, ಎಲ್ರಿಗೂ ಸಂತೋಷ ಇದೆ. ಇನ್ನೊಂದು ನಮ್ಮ ಸಮಾಜದ ಜನತೆಗೆ ನಾವು ಕೊಡ್ತಕ್ಕಂಥದ್ದು, ಈಗ ನಮ್ಮ ಯುವ ಬಳಗ ಏನಿದೆ, ಒಂದು 5 ಲಕ್ಷದವರೆಗೂ ನಾವು ಯುವಕರು ಏನಿದ್ದೀವಿ, ಸಮಾಜ ಹಿತಚಿಂತಕರಂತ ನಾವು ಅಲ್ಲಿ ಎಲ್ಲ ಡಿಸ್ಟಿಕ್ಕಿಂದ ನಾವು ಗಂಗಾಪುತ್ರ ಕರ್ನಾಟಕ ಕಡೆಯಿಂದ ಹೊಂಟಿದ್ದೀವಿ. ಇಷ್ಟೆಲ್ಲ ನೋಡ್ತಾ ಇದ್ದೀವಿ ಹಿರಿಯ ಮುಖಂಡರನ್ನ. ಕೆಲವೇ ಜನರಿಂದ ಸಮಾಜ 20 ವರ್ಷ ಹಿಂದೆ ಹೋಗಿ ಬಿದ್ದಿದೆ. ಮತ್ತೆ ಅಂಥವ್ರನ್ನ ಅಧಿಕಾರ ತಂದರೆ ಮತ್ತೆ ಇನ್ನೂ 20 ವರ್ಷ ಮುಂದೆ ತಳ್ತಾರೆ. ನಮ್ಮ ಸಮಾಜ ಮತ್ತೆ ನೆನೆದು ಬೀಳ್ತಕ್ಕಂಥದ್ದು, ಮೂಲೆ ಗುಂಪು ಆಗ್ತಕ್ಕಂಥದ್ದು ಕಟ್ಟಿಟ್ಟು ಬುದ್ಧಿ ಆಗುತ್ತೆ. ಇದಕ್ಕೆ ಎಲ್ಲರೂ ಎಚ್ಚೆತ್ತುಕೊಂಡು ಸಮಾಜ ಸಲುವಾಗಿ ಸಮಾಜದ ನಾವು ಒಳಿತನ ಬಯಸ್ತಕ್ಕಂಥ ಜನರನ್ನು ಆರಿಸ್ಕೊಂಡು ಮುಂದೆ ನಮ್ಮ ಸಂಘನ ಒಂದು ಒಳ್ಳೆಯ ಕೆಲಸ ಕಾರ್ಯ ಮಾಡಿಕೊಂಡು ನಮ್ಮ ಸಮಾಜ ಒಳಿತನ ಬಯಸ್ತಾ ಮುಂದೆ ಹೋಗ್ಬೇಕಂತ ವಿನಂತಿ. ನಮ್ಮ ಸಂಘ ಇವತ್ತು ಹೀನಾಯ ಸ್ಥಿತಿಗೆ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮೋಲಾಲಿ ಅವರು ನೇರವಾದ ಕಾರಣ. ಅನೇಕ ಲೋಪದೋಷಗಳು ಮಾಡಿ ಸಂಘದ ಅವನತಿಗೆ ಕಾರಣ ಆಗಿದ್ದಾರೆ. ಹಾಸಿಗೆ ತಂದಿರೋರು ಇರ್ಬೋದು, ಮಂಚ ತಂದಿರೋರು ಇರ್ಬೋದು, ಮತ್ತು ಸದಸ್ಯತ್ವ ಮಾಡ್ಕೊಂಡಿರೋದು, ಬಿಲ್ಡಿಂಗ್ ಕಟ್ಟಿರೋದು, ಅನೇಕ ಲೋಪದೋಷಗಳು ಮಾಡಿ